ಎಲ್ರಿಗೂ ನಮಸ್ಕಾರ. ಪ್ರಿಮಾನೋ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 7ನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ 9ನೇ ಅಧ್ಯಾಯವಾಗಿರುವಂತಹ ಇಂಟ್ರೊಡಕ್ಷನ್ ಟು ದ ಟರ್ಮ್ಸ್ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ. ಸೊ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಜೊತೆಗೆ ಅದರ ಒಂದು ಎಕ್ಸ್ಪ್ಲನೇಷನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮುಂದೆ ಬರುವಂತಹ CTET ಪರೀಕ್ಷೆಗೆ ಜೊತೆಗೆ GPSTR, HSTR ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ. ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ದ ಲೆಜಿಸ್ಲೇಟರ್ ಇಸ್ ಅ ಸಿಂಬಲ್ ಆಫ್ ದ ಕಂಟ್ರೀಸ್ ಸಾವರೆಂಟಿ, ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ವಿಧಾನಮಂಡಲ ದೇಶದ ಸಾರ್ವಭೌಮತ್ವದ ಪ್ರತೀಕವಾಗಿದೆ, ಈ ಒಂದು ಹೇಳಿಕೆಯನ್ನು ನ್ಯಾಯೀಕರಿಸಿ ಅಂತ ಕೇಳಿದ್ದಾರೆ. ಆಯಿತಾ? ಸೊ ಶಾಸಕಾಂಗ ಅಂತಲೂ ಕೂಡ ಹೇಳ್ತಾರೆ. ಸೊ ಇಲ್ಲಿ ಆಪ್ಷನ್ಸ್ ನೋಡಿ, ಬಿಕಾಸ್ ಇಟ್ ಹ್ಯಾಸ್ ಪೀಪಲ್ಸ್ ರೆಪ್ರೆಸೆಂಟೇಟಿವ್ಸ್, ಇದರಲ್ಲಿ ಜನಪ್ರತಿನಿಧಿಗಳು ಇದ್ದಾರೆ. ಎರಡನೇದು, ಬಿಕಾಸ್ ಇಟ್ ಈಸ್ ದ ಫಸ್ಟ್ ಆರ್ಗನ್ ಆಫ್ ದ 3 ಆರ್ಗನ್ಸ್ ಆಫ್ ದ ಗವರ್ನಮೆಂಟ್ಸ್, ಇದು ಸರ್ಕಾರದ 3 ಅಂಗಗಳಲ್ಲಿ ಮೊದಲನೆಯದು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಥರ್ಡ್ ಒನ್, ಬಿಕಾಸ್ ಇಟ್ ಮೇಕ್ಸ್ ಲಾಸ್, ಯಾಕಂದರೆ ಇದು ಕಾನೂನುಗಳನ್ನು ರಚನೆ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನಾಲ್ಕನೇದು ಆಪ್ಷನ್, ಬಿಕಾಸ್ ದ ಲೆಜಿಸ್ಲೇಟರ್ ಹ್ಯಾಸ್ 2 ಹೌಸಸ್, ಯಾಕೆಂದರೆ ವಿಧಾನಮಂಡಲಕ್ಕೆ 2 ಸದನಗಳಿವೆ ಅಂತ ಹೇಳ್ತಾ ಇದ್ದಾರೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ, ಬಿಕಾಸ್ ಇಟ್ ಹ್ಯಾಸ್ ಪೀಪಲ್ಸ್ ರೆಪ್ರೆಸೆಂಟೇಟಿವ್ಸ್, ಯಾಕೆ ಅಂದರೆ ಇದರಲ್ಲಿ ಜನಪ್ರತಿನಿಧಿಗಳು ಇದ್ದಾರೆ ಅಂತ. ಸೊ ಸರ್ಕಾರದ 3 ಅಂಗಗಳಲ್ಲಿ ಶಾಸಕಾಂಗ ಮೊದಲನೇ ಅಂಗ ಆಗಿರುತ್ತೆ. ಸೊ ಜನಪ್ರತಿನಿಧಿಗಳನ್ನು ಹೊಂದಿರತಕ್ಕಂತಹ ಶಾಸಕಾಂಗ ರಾಷ್ಟ್ರದ ಸಾರ್ವಭೌಮತ್ವದ ಸಂಕೇತ ಆಗಿದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎರಡನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ, ವಿಚ್ ಕಂಟ್ರೀಸ್ ಹ್ಯಾವ್ ಅ ಬೈ ಕ್ಯಾಮರಲ್ ಲೆಜಿಸ್ಲೇಟರ್ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಯ ಕನ್ನಡ ಅರ್ಥ, ಯಾವ ದೇಶಗಳಿಗೆ ದ್ವಿಸದನೀಯ ವಿಧಾನಮಂಡಲ ಇದೆ ಅಂತ ಕೇಳಿರುವಂಥದ್ದು. ಆಪ್ಷನ್ಸ್ ನೋಡಿ, ಇಂಡಿಯಾ ಆ್ಯಂಡ್ ಡೆನ್ಮಾರ್ಕ್, ಆಪ್ಷನ್ ಬಿ ಇಂಗ್ಲೆಂಡ್ ಆ್ಯಂಡ್ ಸ್ವೀಡನ್, ಆಪ್ಷನ್ ಸಿ ಇಂಡಿಯಾ ಆ್ಯಂಡ್ ಇಂಗ್ಲೆಂಡ್, ಆಪ್ಷನ್ ಡಿ ಇಂಡಿಯಾ ಆ್ಯಂಡ್ ಸ್ವೀಡನ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಪ್ಪ ಅಂತ ಹೇಳಿದ್ರೆ, ಯಾವ ಒಂದು ದೇಶದಲ್ಲಿ ದ್ವಿಸದನ ಶಾಸಕಾಂಗ ಇದೆ ಅಂತ ಹೇಳಿದ್ರೆ ಆಪ್ಷನ್ ಸಿ ಇಂಡಿಯಾ ಆ್ಯಂಡ್ ಇಂಗ್ಲೆಂಡಲ್ಲಿ ಏನು ದ್ವಿಸದನ ಶಾಸಕಾಂಗ ಇರೋ ಅಂಥದ್ದು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಮೂರನೇ ಒಂದು ಪ್ರಶ್ನೆ, ವಾಟ್ ಈಸ್ ದ ಲೋಕಸಭಾ ಆಲ್ಸೋ ನೋನ್ ಆ್ಯಸ್ ಅಂತ ಕೇಳಿದ್ದಾರೆ. ಅಂದರೆ ಲೋಕಸಭೆಯ ಇನ್ನೊಂದು ಹೆಸರಿರ್ತವೆ, ಲೋಕಸಭೆಯನ್ನು ನಾವು ಬೇರೆ ಯಾವ ಹೆಸರಿನಿಂದ ಕರಿತೀವಿ ಅಂತ ಕೇಳಿರೋದು. ಆಪ್ಷನ್ಸ್ ನೋಡಿ, ಅಪ್ಪರ್ ಹೌಸ್, ಆಪ್ಷನ್ ಬಿ ಲೋವರ್ ಹೌಸ್, ಆಪ್ಷನ್ ಸಿ ಜನರಲ್ ಅಸೆಂಬ್ಲಿ, ಆಪ್ಷನ್ ಡಿ ಹೌಸ್ ಆಫ್ ಕಾಮನ್ಸ್ ಅಂತ ಇದೆ. ಅಂದರೆ ಮೇಲ್ಮನೆ, ಆಪ್ಷನ್ ಬಿ ಕೆಳಮನೆ, ಆಪ್ಷನ್ ಸಿ ಸಾಮಾನ್ಯ ಸಭೆ, ಆಪ್ಷನ್ ಡಿ ಹೌಸ್ ಆಫ್ ಕಾಮನ್ಸ್ ಅಂತ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಪ್ಪ ಅಂತ ಹೇಳಿದ್ರೆ, ಲೋಕಸಭೆಯನ್ನು ನಾವು ಏನಂತ ಹೇಳಿ ಕರಿತೀವಿ, ಲೋಕಸಭೆ ಅಂತ ಬಂದಾಗ ನಾವು ಅದನ್ನು ಕೆಳಮನೆ ಅಂತಲೂ ಕೂಡ ಕರಿತೀವಿ, ಲೋವರ್ ಹೌಸ್ ಅಂತಲೂ ಕೂಡ ಕರಿತೀವಿ. ಸೊ ಇಲ್ಲಿ ಹೌಸ್ ಆಫ್ ಕಾಮನ್ಸ್ ಅಂತ ಇದೆ, ಸೊ ಸಾಮಾನ್ಯರ ಸಭೆ ಅಂತ. ಸೊ ಇದ್ರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ಸಂಸತ್ತು ದ್ವಿಸದನ ಶಾಸಕಾಂಗ ಆಗಿರುವಂಥದ್ದು. ಸೊ ಸಂಸತ್ತಿನ ಒಂದು ಕೆಳಮನೆಯನ್ನು ನಾವು ಲೋಕಸಭೆ ಅಂತ ಹೇಳಿ ಕರಿತೀವಿ, ಮತ್ತು ಮೇಲ್ಮನೆಯನ್ನು ರಾಜ್ಯಸಭೆ ಅಂತ ಹೇಳಿ ಕರಿತೀವಿ ಅನ್ನೋದು ಗೊತ್ತೇ ಇದೆ. ಸೊ ಅದೇ ರೀತಿ ಇಂಗ್ಲೆಂಡಿನ ಶಾಸಕಾಂಗವಾದಂತಹ ಪಾರ್ಲಿಮೆಂಟ್, ಅದು ಕೂಡ ದ್ವಿಸದನ ಶಾಸಕಾಂಗ ಆಗಿರುವಂಥದ್ದು. ಸೊ ಅದರ ಒಂದು ಕೆಳಮನೆಯನ್ನು ಸಾಮಾನ್ಯರ ಸಭೆ ಅಂತ ಹೇಳಿ ಕರಿತೀವಿ, ಆ್ಯಂಡ್ ಏನು ಮೇಲ್ಮನೆಯನ್ನು ನಾವು ಶ್ರೀಮಂತ ಸಭೆ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಲೋಕಸಭೆಯನ್ನು ನಾವು ಏನಂತ ಹೇಳಿ ಕರಿತೀವಿ ಅಂತ ಹೇಳಿದ್ರೆ ಆಪ್ಷನ್ ಬಿ ಲೋವರ್ ಹೌಸ್ ಅಥವಾ ಕೆಳಮನೆ ಅಥವಾ ಕೆಳಸಭೆ ಅಂತ ಹೇಳಿ ಕರೆಯುವಂಥದ್ದು. ಸೊ ನೆಕ್ಸ್ಟ್ ಕ್ವೆಶ್ಚನ್, 4ನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ. The bicameral legislature was born out of historical necessity in dash ಅಂತ ಕೇಳಿದ್ದಾರೆ. ಸೊ ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ದ್ವಿಸದನೀಯ ವಿಧಾನಮಂಡಲವು ಐತಿಹಾಸಿಕ ಅವಶ್ಯಕತೆಯಿಂದ ಯಾವ ದೇಶದಲ್ಲಿ ಉದ್ಭವಿಸಿತು ಅಂತ ಕೇಳಿರೋವಂಥದ್ದು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಅಂದರೆ, ಆಪ್ಷನ್ಸ್ ನೋಡಿ, ಇಂಡಿಯಾ, ಆಪ್ಷನ್ ಬಿ ಅಮೆರಿಕಾ, ಆಪ್ಷನ್ ಸಿ ಇಂಗ್ಲೆಂಡ್, ಆಪ್ಷನ್ ಡಿ ಸ್ವೀಡನ್ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ಇಂಗ್ಲೆಂಡ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟು 5ನೇ ಒಂದು ಪ್ರಶ್ನೆ, ದ ಇಂಡಿಯನ್ ಲೆಜಿಸ್ಲೇಟರ್ ಇಸ್ ನೋನ್ ಬೈ ವಿಚ್ ನೇಮ್ ಅಂತ ಕೇಳಿದ್ದಾರೆ. ಸೊ ಇದರ ಕನ್ನಡ ಅರ್ಥ ಏನಪ್ಪ ಅಂದರೆ, ಭಾರತೀಯ ವಿಧಾನಮಂಡಲವನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಅಂತ, ನಮ್ಮ ಭಾರತೀಯ ಒಂದು ವಿಧಾನಮಂಡಲವನ್ನು ನಾವು ಯಾವ ಹೆಸರಿಂದ ಕರಿತೀವಿ ಅನ್ನೋದು ಪ್ರಶ್ನೆ. ಸೊ ಆಪ್ಷನ್ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ ಎ ನ್ಯಾಷನಲ್ ಅಸೆಂಬ್ಲಿ ಅಂದರೆ ರಾಷ್ಟ್ರೀಯ ಸಭೆ, ಆಪ್ಷನ್ ಬಿ ಸೆನೆಟ್ ಅಂತಲೇ ಹೇಳ್ತೀವಿ, ಆಪ್ಷನ್ ಸಿ ಪಾರ್ಲಿಮೆಂಟ್ ಅಂದರೆ ಸಂಸತ್ತು, ಆಪ್ಷನ್ ಡಿ ಅಸೆಂಬ್ಲಿ ಅಂದರೆ ಸಭೆ ಅಂತ. ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ, ಆಪ್ಷನ್ ಸಿ ಸಂಸತ್ತು ಅಥವಾ ಪಾರ್ಲಿಮೆಂಟ್ ಅಂತ ಹೇಳಿ ಕರಿತೀವಿ ಅನ್ನೋದು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಆಯಿತಾ? ಸೊ ನೆಕ್ಸ್ಟ್ 6ನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿ ಇದೆ. ವಿಚ್ ಆರ್ಗನ್ ಆಫ್ ದ ಸ್ಟೇಟ್ ಇಸ್ ಕಾಲ್ಡ್ ದ ಮಿರರ್ ಆಫ್ ನ್ಯಾಷನಲ್ ಲೈಫ್ ಅಂತ ಕೇಳಿದ್ದಾರೆ.
ಇದರ ಒಂದು ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ರಾಜ್ಯದ ಯಾವ ಅಂಗವನ್ನ ರಾಷ್ಟ್ರೀಯ ಜೀವನದ ಕೈಗನ್ನಡಿ ಅಥವಾ ಕನ್ನಡಿ ಅಂತ ಹೇಳಿ ಕರೀತಾರೆ ಅಂತಕ್ಕಂಥದ್ದು. ಸೊ ಆಪ್ಷನ್ಸ್ ನೋಡಿ, ಎಕ್ಸಿಕ್ಯೂಟಿವ್ ಅಂದ್ರೆ ಕಾರ್ಯಾಂಗ, ಆಪ್ಷನ್ ಬಿ ಲೆಜಿಸ್ಲೇಟರ್ ಅಂತ ಹೇಳಿದ್ರೆ ವಿಧಾನಮಂಡಲ, ಆಪ್ಷನ್ ಸಿ ಜುಡಿಷಿಯರಿ ಅಂದ್ರೆ ನ್ಯಾಯಾಂಗ, ಆಪ್ಷನ್ ಡಿ ಪ್ರೆಸ್ ಅಂತ ಹೇಳಿದ್ರೆ ಪತ್ರಿಕೋದ್ಯಮ. ಸೊ ಯಾವುದನ್ನು ನಾವು ಏನಂತ ಹೇಳಿ ಕರಿತೀವಿ, ಮಿರರ್ ಆಫ್ ನ್ಯಾಷನಲ್ ಲೈಫ್ ಅಂತ ಹೇಳಿ ಕರಿತೀವಿ ಅನ್ನೋದು ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ, 6ನೇ ಪ್ರಶ್ನೆಗೆ ಆಪ್ಷನ್ ಎ ಎಕ್ಸಿಕ್ಯೂಟಿವ್ ಅಥವಾ ಕಾರ್ಯಾಂಗ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಈ ರೀತಿ ಇದೆ. ದ ಆರ್ಗನ್ ಆಫ್ ದ ಸ್ಟೇಟ್ ದಟ್ ಶೇಪ್ಸ್ ಅಂಡ್ ಎಕ್ಸ್ಪ್ರೆಸಸ್ ದ ವಿಲ್ ಆಫ್ ದ ಸ್ಟೇಟ್ ಇಸ್ ದ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದ್ರೆ ರಾಜ್ಯದ ಇಚ್ಛೆಯನ್ನ ರೂಪಿಸಿ ವ್ಯಕ್ತಪಡಿಸುವ ರಾಜ್ಯಾಂಗ ಯಾವುದು ಅಂತ ಪ್ರಶ್ನೆ. ಸೊ ಆಪ್ಷನ್ಸ್ ನೋಡಿ ಇಲ್ಲಿ, ಆಪ್ಷನ್ ಎ ಎಕ್ಸಿಕ್ಯೂಟಿವ್ ಕಾರ್ಯಾಂಗ, ಆಪ್ಷನ್ ಬಿ ಜುಡಿಷಿಯರಿ ನ್ಯಾಯಾಂಗ, ಆಪ್ಷನ್ ಸಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನ, ಆಪ್ಷನ್ ಡಿ ಲೆಜಿಸ್ಲೇಟರ್ ವಿಧಾನಮಂಡಲ ಅಥವಾ ಏನ್ ಹೇಳ್ತಾರೆ ಇನ್ನೊಂದು ಹೆಸರು ಇದಕ್ಕೆ, ಶಾಸಕಾಂಗ ಅಂತ ಹೇಳ್ತಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ 8ನೇ ಪ್ರಶ್ನೆಗೆ ಆಪ್ಷನ್ ಡಿ ಲೆಜಿಸ್ಲೇಟರ್ ಅಥವಾ ವಿಧಾನಮಂಡಲ ಅಂತ ಹೇಳಿ ಕರೆಯುವಂಥದ್ದು. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಶಾಸಕಾಂಗ ಅಥವಾ ವಿಧಾನಮಂಡಲ ಒಂದು ರಾಷ್ಟ್ರಕ್ಕೆ ಅಗತ್ಯವಾಗಿರ್ತಕ್ಕಂತಹ ಹೊಸ ಕಾನೂನುಗಳನ್ನು ರೂಪಿಸುವ ಮತ್ತೆ ಅಸ್ತಿತ್ವದಲ್ಲಿ ಇರತಕ್ಕಂತಹ ಕೆಲವೊಂದು ಕಾನೂನುಗಳನ್ನು ಮಾರ್ಪಾಡು ಮಾಡಿ ಅದ್ರ ಜೊತೆಗೆ ಅನುಪಯೋಗಿ ಕಾನೂನುಗಳನ್ನು ಅಂದ್ರೆ ಉಪಯೋಗಕ್ಕೆ ಬರದೇ ಇರತಕ್ಕಂತಹ ಕೆಲವೊಂದು ಕಾನೂನುಗಳನ್ನು ರದ್ದುಪಡಿಸ್ತಕ್ಕಂತಹ ಒಂದು ಸೂಪರ್ ಪವರ್ ಅಂತ ಹೇಳ್ಬೋದು, ಪರಮಾಧಿಕಾರವನ್ನು ಹೊಂದಿರೋದ್ರಿಂದ ಶಾಸಕಾಂಗವನ್ನು ನಾವು ಒಂದು ರಾಷ್ಟ್ರದ ಕಾನೂನುಗಳನ್ನು ರೂಪಿಸುವ ಕಾರ್ಖಾನೆ ಅಂತಲೂ ಕೂಡ ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ಈ ಪ್ರಶ್ನೆಗೆ ಆಪ್ಷನ್ ಡಿ ಲೆಜಿಸ್ಲೇಟರ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಈ ರೀತಿ ಇದೆ. ಸೊ ಇಂಡಿಯಾದಲ್ಲಿ ಪಾರ್ಲಿಮೆಂಟ್ ಅಂತ, ಸೊ ಇಸ್ರೇಲ್ನಲ್ಲಿ ನಾವು ಏನಂತ ಹೇಳಿ ಕರಿತೀವಿ. ಸೊ ಇಂಡಿಯಾ ಅಂತ ಬಂದಾಗ ನಾವು ಸಂಸತ್ತು ಅಂತ ಹೇಳ್ತೀವಿ. ಸೊ ಇಸ್ರೇಲ್ ಅಂತ ಬಂದಾಗ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ನ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ ಎ ನ್ಯಾಷನಲ್ ಅಸೆಂಬ್ಲಿ ಅಂದರೆ ರಾಷ್ಟ್ರೀಯ ಸಭೆ, ಆಪ್ಷನ್ ಬಿ ಏನು ಹೇಳ್ತಾರೆ ಫೋಲ್ಕೆಟಿಂಗ್ ಅಂತ, ಸೊ ಅದು ಕನ್ನಡದಲ್ಲೂ ಕೂಡ ಹಾಗೆ ಹೇಳ್ತಾರೆ ಫೋಲ್ಕೆಟಿಂಗ್ ಅಂತ, ಆಪ್ಷನ್ ಸಿ ನೆಸೆಟ್, ಸೆನೆಟ್ ಅಲ್ಲ ನೆಸೆಟ್ ಅಂತ, ಸೊ ಕೆ ಇಲ್ಲಿ ಸೈಲೆಂಟ್ ಆಗಿದೆ. ಆ್ಯಂಡ್ ಆಪ್ಷನ್ ಡಿ ಅಂತ ಬಂದಾಗ ಬುಂಡೆಸ್ಟಾಗ್ ಅಂತ, ಕನ್ನಡದಲ್ಲಿ ಕೂಡ ಬುಂಡೆಸ್ಟಾಗ್ ಅಂತಲೇ ಹೇಳ್ತಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ, ಆಪ್ಷನ್ ಸಿ ನೆಸೆಟ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಹೇಳ್ತೀನಿ ನೋಡಿ, ಇಲ್ಲಿ ಇಂಡಿಯಾ ಅಂತ ಬಂದಾಗ ಪಾರ್ಲಿಮೆಂಟ್, ಶಾಸಕಾಂಗದ ಹೆಸರು ಪಾರ್ಲಿಮೆಂಟ್ ಅಥವಾ ಸಂಸತ್ತು ಅಂತ ಹೇಳ್ತೀವಿ. ಸೊ ಇಲ್ಲಿ ಇಸ್ರೇಲ್ ಕೇಳಿರೋದ್ರಿಂದ ಇಲ್ಲಿ ನೆಸೆಟ್ ಅಂತಕ್ಕಂಥದ್ದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಆ್ಯಂಡ್ ಆಪ್ಷನ್ 1 ನೋಡಿ ನ್ಯಾಷನಲ್ ಅಸೆಂಬ್ಲಿ. ಸೊ ಇಲ್ಲಿ ನ್ಯಾಷನಲ್ ಅಸೆಂಬ್ಲಿ ಬಂದ್ಬಿಟ್ಟು ಇಲ್ಲಿ ಫ್ರಾನ್ಸ್. ಸೊ ಫ್ರಾನ್ಸ್ ದೇಶದ ಒಂದು ಸಂಸತ್ತು ಅಥವಾ ಶಾಸಕಾಂಗದ ಒಂದು ಹೆಸರು, ಸಂಸತ್ತು ಅಂತ ಹೇಳಲ್ಲ, ಶಾಸಕಾಂಗ ಅಂತ ಹೇಳ್ತಾರೆ. ಸೊ ನ್ಯಾಷನಲ್ ಅಸೆಂಬ್ಲಿ ಅಂತ ಬಂದಾಗ ಫ್ರಾನ್ಸ್ ದೇಶದ ಒಂದು ಶಾಸಕಾಂಗದ ಹೆಸರಾಗಿರುತ್ತೆ. ಆ್ಯಂಡ್ ಫೋಲ್ಕೆಟಿಂಗ್, ಸೊ ಫೋಲ್ಕೆಟಿಂಗ್ ಅಂತ ಬಂದಾಗ ಇದು ಬಂದ್ಬಿಟ್ಟು ಡೆನ್ಮಾರ್ಕ್, ಆಯ್ತಾ. ಸೊ ಫೋಲ್ಕೆಟಿಂಗ್ ಬಂದು ಅಥವಾ ಇದಕ್ಕೆ ಫೋಕೆಟಿಂಗ್ ಅಂತ ಕೂಡ ಹೇಳ್ತಾರೆ, ಎಲ್ಲ ಬಂದು ಸೈಲೆಂಟ್ ಫೋಕೆಟಿಂಗ್. ಸೊ ಡೆನ್ಮಾರ್ಕ್ ದೇಶದ ಶಾಸಕಾಂಗದ ಹೆಸರಾಗಿರುತ್ತೆ. ಆ್ಯಂಡ್ ಬುಂಡೆಸ್ಟಾಗ್ ಅಂತಕ್ಕಂಥದ್ದು ಏನಿದೆ ಅಲ್ಲ, ಜರ್ಮನಿ ದೇಶದ ಒಂದು ಶಾಸಕಾಂಗದ ಹೆಸರಾಗಿರುತ್ತೆ. ಸೊ ಇಲ್ಲಿ ಇಸ್ರೇಲ್ ಅಂತ ಕೇಳಿರೋದ್ರಿಂದ ಆಪ್ಷನ್ ಸಿ ನೆಸೆಟ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಮುಂದಿನ ಒಂದು ಪ್ರಶ್ನೆ ಈ ರೀತಿ ಇದೆ. ದ ಲೆಜಿಸ್ಲೇಟಿವ್ ಅಂಡ್ ಜುಡಿಷಿಯಲ್ ಡಿಸಿಷನ್ಸ್ ದಟ್ ಎಕ್ಸ್ಪ್ರೆಸ್ ದ ವಿಲ್ ಆಫ್ ದ ಸ್ಟೇಟ್ ಆರ್ ಇಂಪ್ಲಿಮೆಂಟೆಡ್ ಬೈ ದ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಇದರ ಕನ್ನಡ ಅರ್ಥ, ರಾಜ್ಯದ ಇಚ್ಛೆಯನ್ನ ವ್ಯಕ್ತಪಡಿಸುವ ಶಾಸನಾತ್ಮಕ ಮತ್ತು ನ್ಯಾಯಾಂಗ ತೀರ್ಮಾನಗಳನ್ನು ಜಾರಿಗೆ ತರುವವರು ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಸೊ ಈ ಪ್ರಶ್ನೆಗೆ ನೋಡಿ, ಇಲ್ಲಿ ಆಪ್ಷನ್ ಎ ಈ ರೀತಿ ಇದೆ. ಆಪ್ಷನ್ ಎ ವಿಲ್ಲಿ, ಆಪ್ಷನ್ ಬಿ ಗಾರ್ನರ್, ಆಪ್ಷನ್ ಸಿ ಡಿ ವಿ ವರ್ಣೆ, ಆಪ್ಷನ್ ಡಿ ಲಿಫ್ಟ್ ಮ್ಯಾನ್ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಗಾರ್ನರ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ, ಈ ರೀತಿ ಇದೆ. 11ನೇ ಒಂದು ಪ್ರಶ್ನೆ. ದ ಹೆಡ್ ಆಫ್ ಸ್ಟೇಟ್ ಈಸ್ ಎಲೆಕ್ಟೆಡ್ ಬೈ ದ ಲೆಜಿಸ್ಲೇಟರ್ ಆ್ಯಂಡ್ ರಿಮೇನ್ಸ್ ಇನ್ ಆಫೀಸ್ as long as it enjoys the confidence of the legislator. This system is known as dash ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಯ ಕನ್ನಡ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, 11ನೇ ಪ್ರಶ್ನೆಯ ಕನ್ನಡ ಅರ್ಥ, ರಾಜ್ಯದ ಮುಖ್ಯಸ್ಥರನ್ನ ವಿಧಾನಮಂಡಲವೇ ಆಯ್ಕೆ ಮಾಡುತ್ತೆ ಮತ್ತೆ ವಿಧಾನಮಂಡಲದ ವಿಶ್ವಾಸ ಇರುವವರೆಗೆ ಅವರು ಹುದ್ದೆಯಲ್ಲಿ ಮುಂದುವರಿಯುತ್ತಾರೆ. ಸೊ ಈ ಒಂದು ವ್ಯವಸ್ಥೆಯನ್ನ ಏನಂತ ಹೇಳಿ ಕರೀತಾರೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ನಾಮಿನಲ್ ಎಕ್ಸಿಕ್ಯೂಟಿವ್ ಅಂದ್ರೆ ನಾಮಮಾತ್ರ ಕಾರ್ಯಾಂಗ,
ಆಪ್ಷನ್ ಬಿ ಪ್ಲೂರಲ್ ಎಕ್ಸಿಕ್ಯೂಟಿವ್ ಬಹು ಕಾರ್ಯಾಂಗ, ಆಪ್ಷನ್ ಸಿ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ರಾಜಕೀಯ ಕಾರ್ಯಾಂಗ, ಆಪ್ಷನ್ ಡಿ ಪಾರ್ಲಿಮೆಂಟರಿ ಎಕ್ಸಿಕ್ಯೂಟಿವ್ ಸಂಸದೀಯ ಕಾರ್ಯಾಂಗ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಡಿ ಪಾರ್ಲಿಮೆಂಟರಿ ಎಕ್ಸಿಕ್ಯೂಟಿವ್ ಸಂಸದೀಯ ಕಾರ್ಯಾಂಗ ಅಂತ ಹೇಳಿ ಕರೆಯುವಂಥದ್ದು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಸೊ ನೆಕ್ಸ್ಟ್ 12ನೇ ಒಂದು ಪ್ರಶ್ನೆ, ವಿಚ್ ಆಫ್ ದ 3 ಆರ್ಗನ್ಸ್ ಆಫ್ ಗವರ್ನಮೆಂಟ್ ಇಸ್ ಕನ್ಸಿಡರ್ಡ್ ದ ಅಡ್ಮಿನಿಸ್ಟ್ರೇಟಿವ್ ಆರ್ಗನ್ ಅಂತ ಕೇಳಿದ್ದಾರೆ. ಸೊ ಇದರ ಕನ್ನಡ ಅರ್ಥ ಏನಪ್ಪಾ ಅಂದ್ರೆ ಸರ್ಕಾರದ 3 ಅಂಗಗಳಲ್ಲಿ ಯಾವುದು ಆಡಳಿತಾತ್ಮಕ ಅಂಗ ಅಂತ ಹೇಳಿ ಪರಿಗಣಿಸಲಾಗಿದೆ ಅಂತ. ಸೊ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ ಎ ಲೆಜಿಸ್ಲೇಚರ್ ಅಂದ್ರೆ ವಿಧಾನಮಂಡಲ ಅಥವಾ ಶಾಸಕಾಂಗ, ಆಪ್ಷನ್ ಬಿ ಎಕ್ಸಿಕ್ಯೂಟಿವ್ ಕಾರ್ಯಾಂಗ, ಆಪ್ಷನ್ ಸಿ ಜುಡಿಷಿಯರಿ ನ್ಯಾಯಾಂಗ, ಆಪ್ಷನ್ ಡಿ ಆಲ್ ಆಫ್ ದ ಎಬೋ ಮೇಲ್ಕಂಡ ಎಲ್ಲವೂ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ 12ನೇ ಪ್ರಶ್ನೆಗೆ ಆಪ್ಷನ್ ಬಿ ಎಕ್ಸಿಕ್ಯೂಟಿವ್ ಅಥವಾ ಕಾರ್ಯಾಂಗ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ 13ನೇ ಒಂದು ಪ್ರಶ್ನೆ, ಇಂಗ್ಲೆಂಡ್ ಸಿಂಗಲ್ ಎಕ್ಸಿಕ್ಯೂಟಿವ್ ಸ್ವಿಟ್ಜರ್ಲ್ಯಾಂಡ್ ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದರ ಒಂದು ಕನ್ನಡ ಅರ್ಥ ಇಂಗ್ಲೆಂಡಿನಲ್ಲಿ ಏಕ ಕಾರ್ಯಾಂಗ ವ್ಯವಸ್ಥೆ ಇದೆ, ಹಾಗೆ ಸ್ವಿಟ್ಜರ್ಲ್ಯಾಂಡ್ ಅಂತ ಬಂದಾಗ ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆ ಇದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡಿ, ಆಪ್ಷನ್ ಎ ಪ್ರೆಸಿಡೆನ್ಷಿಯಲ್ ಎಕ್ಸಿಕ್ಯೂಟಿವ್ ರಾಷ್ಟ್ರಪತಿ ಕಾರ್ಯಾಂಗ, ಆಪ್ಷನ್ ಬಿ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ರಾಜಕೀಯ ಕಾರ್ಯಾಂಗ, ಆಪ್ಷನ್ ಸಿ ಪಾರ್ಲಿಮೆಂಟರಿ ಎಕ್ಸಿಕ್ಯೂಟಿವ್ ಸಂಸದೀಯ ಕಾರ್ಯಾಂಗ, ಆಪ್ಷನ್ ಡಿ ಪ್ಲೂರಲ್ ಎಕ್ಸಿಕ್ಯೂಟಿವ್ ಬಹು ಕಾರ್ಯಾಂಗ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಪ್ಲೂರಲ್ ಎಕ್ಸಿಕ್ಯೂಟಿವ್ ಏನ್ ಹೇಳ್ತಾರೆ ಕನ್ನಡದಲ್ಲಿ ಬಹು ಕಾರ್ಯಾಂಗ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ, ಲಾಸ್ ಆರ್ ಮೇಡ್ ಬೈ ದ ಲೆಜಿಸ್ಲೇಟರ್ ಬಟ್ ದೇ ಆರ್ ಎನ್ಫೋರ್ಸ್ಡ್ ಬೈ ದ ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದರ ಒಂದು ಕನ್ನಡ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಕಾನೂನುಗಳನ್ನು ವಿಧಾನಮಂಡಲ ರಚಿಸುತ್ತದೆ ಆದರೆ ಅವನ್ನು ಜಾರಿಗೆ ತರುವುದು ಡ್ಯಾಶ್ ಅಂತ ಹೇಳಿ ಪ್ರಶ್ನೆ. ಸೊ ಈ ಒಂದು ಪ್ರಶ್ನೆಗೆ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ ಎ ಲೆಜಿಸ್ಲೇಟರ್ ಅಂದ್ರೆ ವಿಧಾನಮಂಡಲ ಅಥವಾ ಶಾಸಕಾಂಗ, ಆಪ್ಷನ್ ಬಿ ಜುಡಿಷಿಯರಿ ಅಂದ್ರೆ ನ್ಯಾಯಾಂಗ, ಆಪ್ಷನ್ ಸಿ ಎಕ್ಸಿಕ್ಯೂಟಿವ್ ಅಂದ್ರೆ ಕಾರ್ಯಾಂಗ, ಅಂಡ್ ಆಪ್ಷನ್ ಡಿ ಲೆಜಿಸ್ಲೇಟರ್ ಅಂಡ್ ಎಕ್ಸಿಕ್ಯೂಟಿವ್ ಅಂದ್ರೆ ಶಾಸಕಾಂಗ ಮತ್ತು ಕಾರ್ಯಾಂಗ ಅಂತ ಇದೆ. ಸೊ 14ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಸಿ ಎಕ್ಸಿಕ್ಯೂಟಿವ್ ಅಂದ್ರೆ ಕಾರ್ಯಾಂಗ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ 15ನೇ ಒಂದು ಪ್ರಶ್ನೆ, ದಿಸ್ ಆರ್ಗನ್ ಆಫ್ ಗವರ್ನಮೆಂಟ್ ಇಸ್ ಕನ್ಸಿಡರ್ಡ್ ದ ಗಾರ್ಡಿಯನ್ ಆಫ್ ದ ನೇಷನ್ ಅಂತ ಕೇಳಿದ್ದಾರೆ. ಅಂದ್ರೆ ಸರ್ಕಾರದ ಯಾವ ಅಂಗವನ್ನ ರಾಷ್ಟ್ರದ ರಕ್ಷಕ ಅಥವಾ ಗಾರ್ಡಿಯನ್ ಅಂತ ಹೇಳಿ ಪರಿಗಣಿಸಲಾಗಿದೆ ಅಂತ ಹೇಳಿ ಕೇಳಿರುವಂಥದ್ದು. ಸೊ ಆಪ್ಷನ್ಸ್ ನೋಡಿ, ಲೆಜಿಸ್ಲೇಟರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ, ಪಾರ್ಲಿಮೆಂಟ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಯಾರನ್ನ ರಾಷ್ಟ್ರದ ರಕ್ಷಕ ಅಥವಾ ಗಾರ್ಡಿಯನ್ ಅಂತ ಹೇಳಿ ಕರೀತಾರೆ ಅಂತ ಹೇಳಿದ್ರೆ 15ನೇ ಪ್ರಶ್ನೆಗೆ ಆನ್ಸರ್ ಬಂದು ಆಪ್ಷನ್ ಸಿ ಜುಡಿಷಿಯರಿ ಅಂದ್ರೆ ನ್ಯಾಯಾಂಗ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ. ಸೊ ನೆಕ್ಸ್ಟ್ 16ನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ ದ ವರ್ಡ್ ಜುಡಿಷಿಯರಿ ಕಮ್ಸ್ ಫ್ರಮ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಇದರ ಒಂದು ಕನ್ನಡ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಜುಡಿಷಿಯರಿ ಅನ್ನೋದು ಈ ಜುಡಿಷಿಯರಿ ಅಂತಕ್ಕಂತಹ ಒಂದು ಪದ ಯಾವ ಪದದಿಂದ ಬಂದಿದೆ ಅಂತಕ್ಕಂಥದ್ದು. ಆಪ್ಷನ್ಸ್ ನೋಡಿ, ಆಪ್ಷನ್ ಎ ಜಸ್ಟಿಷಿಯಾ ಅಂದ್ರೆ ಕನ್ನಡದಲ್ಲೂ ಕೂಡ ಹಾಗೆ ಹೇಳ್ತಾರೆ, ಅಂಡ್ ಆಪ್ಷನ್ ಬಿ ಎಕ್ಸಿಕ್ಯೂಟಿವ್ ಅಂದ್ರೆ ಕಾರ್ಯಾಂಗ, ಆಪ್ಷನ್ ಸಿ ಪಾರ್ಲಿಮೆಂಟ್, ಆಪ್ಷನ್ ಡಿ ಪಾರ್ಲಿಮೆಂಟ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎ ಜಸ್ಟಿಷಿಯಾ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ವರ್ಡ್ ಜುಡಿಷಿಯರಿ ಅಂತಕ್ಕಂತಹ ಒಂದು ಪದ ಜಸ್ಟಿಷಿಯಾ ಅನ್ನುವಂತಹ ಒಂದು ಪದದಿಂದ ಬಂದಿರುವಂಥದ್ದು ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ 17ನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ. The light of justice that shines in the darkness is the guardian of human rights. This statement was made by dash ಅಂತ. ಅಂದ್ರೆ ಅಂಧಕಾರದಲ್ಲಿ ಪ್ರಕಾಶಿಸುವ ನ್ಯಾಯದ ಬೆಳಕು ಮಾನವ ಹಕ್ಕುಗಳ ರಕ್ಷಕವಾಗಿದೆ. ಈ ಒಂದು ಹೇಳಿಕೆಯನ್ನ ಯಾರು ಹೇಳಿದ್ರು ಅಂತ ಪ್ರಶ್ನೆ. ಸೊ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ ಎ ಜಾನ್ ರಾಲ್ಸ್, ಆಪ್ಷನ್ ಬಿ ಜಸ್ಟಿಸ್ ಭಗವತಿ ನ್ಯಾಯಮೂರ್ತಿ ಭಗವತಿ, ಆಪ್ಷನ್ ಸಿ ಲಿಫ್ಟ್ ಮ್ಯಾನ್, ಆಪ್ಷನ್ ಡಿ ಲಾರ್ಡ್ ಬ್ರೈಸ್ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಲಾರ್ಡ್ ಬ್ರೈಸ್ ಅವರು ಈ ರೀತಿಯಾಗಿರ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳಿರೋ ಅಂಥದ್ದು. ಓಕೆನಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ದ ಫಂಕ್ಷನ್ಸ್ ಆಫ್ ದ ಇಂಡಿಯನ್ ಜುಡಿಷಿಯರಿ ಇನ್ಕ್ಲೂಡ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಭಾರತೀಯ ನ್ಯಾಯಾಂಗದ ಕಾರ್ಯಗಳಲ್ಲಿ ಯಾವ್ಯಾವುದು ಸೇರ್ಕೊಂಡಿದೆ ಅಂತ ಹೇಳ್ಬಿಟ್ಟು. ಸೊ ಆಪ್ಷನ್ಸ್ ನೋಡಿ ಇಲ್ಲಿ, ಆಪ್ಷನ್ ಎ ಅಡ್ವೈಸಿಂಗ್ ದ ಗವರ್ನಮೆಂಟ್ ಅಂದರೆ ಸರ್ಕಾರಕ್ಕೆ ಸಲಹೆಯನ್ನು ನೀಡೋದು, ಆಪ್ಷನ್ ಬಿ ಇಶ್ಯೂಯಿಂಗ್ ಆರ್ಡರ್ಸ್ ಟು ಪ್ರೊಟೆಕ್ಟ್ ಸಿಟಿಸನ್ಸ್ ರೈಟ್ ಅಂದರೆ
ನಾಗರಿಕರ ಹಕ್ಕುಗಳನ್ನು ರಕ್ಷಿಸೋದಕ್ಕೆ ಆದೇಶಗಳನ್ನು ನೀಡೋದು. ಆಪ್ಷನ್ 3 ಮೇಕಿಂಗ್ ಜುಡಿಷಿಯಲ್ ಡೆಸಿಷನ್ಸ್, ನ್ಯಾಯಾಂಗ ತೀರ್ಪುಗಳನ್ನು ನೀಡೋದು. ಆಪ್ಷನ್ 4 ಆಲ್ ಆಫ್ ದ ಎಬೋ, ಅಂದರೆ ಮೇಲ್ಕಂಡ ಎಲ್ಲವೂ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಆಲ್ ಆಫ್ ದ ಎಬೋ ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ. ಸೊ ದ ಫಂಕ್ಷನ್ಸ್ ಆಫ್ ದ ಇಂಡಿಯನ್ ಜುಡಿಷಿಯರಿ ಸಿಸ್ಟಮ್, ಅಂದರೆ ಭಾರತೀಯ ನ್ಯಾಯಾಂಗದ ಕಾರ್ಯ ಅಂತ ಬಂದಾಗ ಇದು 3 ಕೂಡ ಸೇರ್ಕೊಂಡಿರುವಂಥದ್ದು. ಸರ್ಕಾರಕ್ಕೆ ಸಲಹೆಯನ್ನು ನೀಡೋದಾಗಿರ್ಬೋದು, ನಾಗರಿಕರ ಹಕ್ಕುಗಳನ್ನು ರಕ್ಷಣೆ ಮಾಡೋದಕ್ಕೆ ಆದೇಶ ನೀಡೋದಾಗಿರ್ಬೋದು, ಮತ್ತೆ ನ್ಯಾಯಾಂಗ ತೀರ್ಪುಗಳನ್ನು ನೀಡೋದಾಗಿರ್ಬೋದು. ಸೊ 3 ಕರೆಕ್ಟ್ ಆಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ 19ನೇ ಒಂದು ಪ್ರಶ್ನೆ ನೋಡಿ, ಈ ರೀತಿ ಕೊಟ್ಟಿದ್ದಾರೆ. ಕಂಟ್ರೀಸ್ ವಿತ್ ಯೂನಿಫೈಡ್ ಜುಡಿಷಿಯರಿ ಸಿಸ್ಟಮ್ ಡ್ಯಾಶ್ ಅಂತ, ಅಂದರೆ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಹೊಂದಿರುವಂತಹ ಒಂದು ದೇಶಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ಇಂಡಿಯಾ ಆ್ಯಂಡ್ ಅಮೆರಿಕಾ, ಆಪ್ಷನ್ ಬಿ ಇಂಡಿಯಾ ಆ್ಯಂಡ್ ಕ್ಯಾನಡಾ, ಆಪ್ಷನ್ ಸಿ ಅಮೆರಿಕಾ ಆ್ಯಂಡ್ ಸ್ವಿಟ್ಜರ್ಲ್ಯಾಂಡ್, ಆಪ್ಷನ್ ಡಿ ಇಂಡಿಯಾ ಆ್ಯಂಡ್ ಸ್ವಿಟ್ಜರ್ಲ್ಯಾಂಡ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಇಂಡಿಯಾ ಆ್ಯಂಡ್ ಕ್ಯಾನಡಾ ಸರಿಯಾದ ಒಂದು ಉತ್ತರ ಆಗುತ್ತೆ. ಸೊ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿರತಕ್ಕಂತಹ ದೇಶ ಅಂತ ಬಂದಾಗ ಇಂಡಿಯಾ ಮತ್ತು ಕೆನಡಾ ಈ 2 ದೇಶಗಳು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿರುವಂಥದ್ದು. ಸೊ ನೆಕ್ಸ್ಟ್ 20ನೇ ಒಂದು ಪ್ರಶ್ನೆ, ಇನ್ ದಿಸ್ ಸಿಸ್ಟಮ್ ದ ಸೆಂಟರ್ ಆ್ಯಂಡ್ ಸ್ಟೇಟ್ಸ್ ಹ್ಯಾವ್ ಸಪರೇಟ್ ಅಂಡ್ ಇಂಡಿಪೆಂಡೆಂಟ್ ಜುಡಿಷಿಯರಿ ಸಿಸ್ಟಮ್ಸ್ ಅಂತ ಕೇಳಿದ್ದಾರೆ. ಸೊ ಇದರ ಕನ್ನಡ ಅರ್ಥ ಏನಪ್ಪಾ ಅಂದ್ರೆ, ಈ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳಿಗೆ ಪ್ರತ್ಯೇಕ ಹಾಗೂ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಇರುತ್ತೆ. ಸೊ ಈ ಒಂದು ವ್ಯವಸ್ಥೆಯನ್ನು ನಾವು ಏನಂತ ಹೇಳಿ ಕರಿತೀವಿ ಅನ್ನೋದು ಪ್ರಶ್ನೆ. ಸೊ ಆಪ್ಷನ್ಸ್ ನೋಡಿ, ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ 1 ಯೂನಿಫೈಡ್ ಜುಡಿಷಿಯರಿ ಸಿಸ್ಟಮ್, ಅಂದ್ರೆ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ. ಆಪ್ಷನ್ ಬಿ ಯೂನಿಫೈಡ್ ಅಂಡ್ ಫೆಡರಲ್ ಜುಡಿಷಿಯರಿ ಸಿಸ್ಟಮ್, ಅಂದ್ರೆ ಏಕೀಕೃತ ಮತ್ತು ಫೆಡರಲ್ ನ್ಯಾಯಾಂಗ ವ್ಯವಸ್ಥೆ. ಆಪ್ಷನ್ ಸಿ ಫೆಡರಲ್ ಜುಡಿಷಿಯರ್ ಸಿಸ್ಟಮ್. ಆಪ್ಷನ್ ಡಿ ನನ್ ಆಫ್ ದ ಅಬೋ, ಮೇಲ್ಕಂಡ ಯಾವುದೂ ಅಲ್ಲ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಫೆಡರಲ್ ಜುಡಿಷಿಯರಿ ಸಿಸ್ಟಮ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಫೆಡರಲ್ ನ್ಯಾಯಾಂಗ ವ್ಯವಸ್ಥೆ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಕೊನೆಯ ಪ್ರಶ್ನೆ, ದ ಜುಡಿಷಿಯರಿ ಇಶ್ಯೂಸ್ ಆರ್ಡರ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ. ನ್ಯಾಯಾಂಗವು ಆದೇಶಗಳನ್ನು ನೀಡೋದು ಯಾವ ಒಂದು ಉದ್ದೇಶಕ್ಕೋಸ್ಕರ ಅಂತ. ಸೊ ಆಪ್ಷನ್ಸ್ ನೋಡಿ, ಅಡ್ವೈಸ್ ದ ಗವರ್ನಮೆಂಟ್, ಸರ್ಕಾರಕ್ಕೆ ಸಲಹೆಯನ್ನು ನೀಡೋದಕ್ಕೆ. ಆಪ್ಷನ್ ಬಿ ಇಂಟರಪ್ಟ್ ಲಾಸ್, ಅಂದರೆ ಕಾನೂನುಗಳನ್ನು ವ್ಯಾಖ್ಯಾನಿಸಲು. ಆಪ್ಷನ್ ಸಿ ನೋಡಿ ಇಲ್ಲಿ ಪ್ರೊಟೆಕ್ಟ್ ಸಿಟಿಸನ್ಸ್ ರೈಟ್, ಅಂದರೆ ನಾಗರಿಕರ ಹಕ್ಕುಗಳನ್ನು ರಕ್ಷಣೆ ಮಾಡೋದಕ್ಕೆ. ಆಪ್ಷನ್ ಡಿ ಮೇಕ್ ಜುಡಿಷಿಯಲ್ ಡೆಸಿಷನ್ಸ್, ಅಂದರೆ ನ್ಯಾಯಾಂಗ ತೀರ್ಪುಗಳನ್ನು ನೀಡೋದಕ್ಕೆ ಅಂತ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ಪ್ರೊಟೆಕ್ಟ್ ಸಿಟಿಸನ್ಸ್ ರೈಟ್ಸ್, ಅಂದರೆ ನಾಗರಿಕರ ಹಕ್ಕುಗಳನ್ನು ರಕ್ಷಣೆ ಮಾಡೋದಕ್ಕೆ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ನೋಡಿದ್ರೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು 7ನೇ ತರಗತಿಯ 9ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.